ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ನಮಸ್ತೆ, ಆಂಜನೇಯ ಅಂತ ಪಿಂಗಾಯಿಂದ 43 ಕಳೆದ 15 ದಿವಸದಿಂದ ಗೊತ್ತಾಯ್ತು ಮೇಡಮ್. ಸ್ವಲ್ಪ ಬ್ಲಡ್ ಬಿತ್ತು ನಮ್ಮ ಬಾಯಿಂದ. ಈಗ ಹಲ್ಲು ಹೋಯ್ತು ಮೇಡಮ್. ಹಲ್ಲು ಹೋಯ್ತು, ಬ್ಲಡ್ ಬಿತ್ತು. ಬ್ಲಡ್ ಬಿದ್ದಾಗ ಅಲ್ಲಿಂದ ಊರಿಂದ ಮತ್ತೆ ಬೆಂಗಳೂರು ಬಂದೆ ಮೇಡಮ್. ಬೆಂಗಳೂರು ಬಂದು ಹೋಗಿ ಬಯಾಪ್ಸಿ ಮಾಡಿದ್ರು. ಬಯಾಪ್ಸಿಯಲ್ಲಿ ನೋಡಿದ್ರು ಕ್ಯಾನ್ಸರ್ ಪಾಸಿಟಿವ್ ಇದೆ ಅಂತ ಹೇಳಿದ್ರು. ಸರಿ, ಅದು ಕೀಮೋ ಮಾಡ್ಸೋಣ ಅಂತ ಹೇಳಿದ್ರು. ಕೀಮೋ ಇನ್ನು ಲೇಟ್ ಆಗುತ್ತೆ ಅಲ್ಲಿ ಪ್ರೊಸೆಸ್ ಅಂತ. ಆಯುರ್ವೇದಿಕ್ ತಗೋಣ ಅಂತ ನಾವು ಆನ್ಲೈನ್ ಅಲ್ಲಿ ನೋಡಿದ್ರು ನಮ್ಮ ಅಣ್ಣ. ಅದಕ್ಕೆ ನೀವು ಪುನರ್ಜನ್ಮ ಇದಕ್ಕೆ ನಾವು ಬಂದಿದ್ವಿ. ಮೊನ್ನೆ ಒಂದ್ಸತಿ ಬಂದು ವಿಸಿಟ್ ಮಾಡಿದ್ವಿ. ಇವಾಗ ಮತ್ತೆ ದೂರ ತಗೊಂಡ್ಬಂದು ಔಷಧಿ ತಗೊಂಡಿದ್ದೀವಿ. ಕುಬ್ಜಿತೆಯಿಂದ ಇದೆ, ಮೈಲ್ಡ್ ಆಗಿದೆ. ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ಲಿಲ್ಲ, ಊಟ ಸೇರ್ತಾ ಇರ್ಲಿಲ್ಲ. ನನಗೆ ಗೊತ್ತಾಗ್ತಾ ಇರ್ಲಿಲ್ಲ ಅದೇನು ನಾರ್ಮಲ್ ಏನೋ ಸಣ್ಣ ಪ್ರಾಬ್ಲಮ್ ಇಂದ ಆಗಿರ್ಬೋದು, ಊಟ ಸೇರಿರೋದು ಏನೋ ಪಿತ್ತದಿಂದ ಆಗಿರ್ಬೋದು ಅಂತ ನಾನು ಈ ಲೆಕ್ಕ ಹಾಕಿದೆ. ಅದು ಬ್ಲಡ್ ಬಿದ್ಮೇಲೆ ಬಾಯಿ ಒಳಗಿಂದ ಗೊತ್ತಾಯ್ತು ಅದು ಇದರಿಂದ ಆಗಿರೋದು ಅಂತ. ಆಸ್ಪತ್ರೆಯಲ್ಲಿ ತೋರಿಸಿಲ್ಲ ಮೇಡಮ್. ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ರೂಮಲ್ಲಿ ಊಟ ಅಭ್ಯಾಸ ಆಯ್ತು ಮೇಡಮ್. ಬಂದಿದ್ದೀವಿ ಮೇಡಮ್. ಗೊತ್ತಿಲ್ಲ ಮೇಡಮ್ ಏನ್ ಕೆಲಸ ಅಂತ ಹೆಸರು. ಅದು ಈಗ ರಿಪೋರ್ಟ್ ಇದೆ, ಬಯಾಪ್ಸಿ ರಿಪೋರ್ಟ್, ಅದ್ರಲ್ಲಿ ಬರ್ತಿದೆ. ಇವಾಗ ಅದು ನಾಲ್ಕೆ ಇಟ್ಕೊಂಡ್ಬಿಟ್ಟಿದೆ ಮೇಡಮ್. ನಾಲ್ಕೆಯಲ್ಲಿ ಮುಂದೆ ನುಗ್ಗಕ್ಕೆ ಬರ್ತಾ ಇಲ್ಲ, ಅದಕ್ಕೆ ಗಂಜಿ ಕುಡಿತಾ ಇದ್ದೀನಿ. ಆಪರೇಷನ್ ಮಾಡಂತ ಹೇಳಿದ್ರು ಮೇಡಮ್. ಮಾಡಿಸ್ಬೇಕಾದ್ರೆ ಅವ್ರು ಮತ್ತೆ ಒಂದು ಮಾತು ಹೇಳಿದ್ರು, ಅವ್ರಿಗೆ ಊಟಕ್ಕೆ ಮಾಡೋಕ್ಕೆ ತೊಂದರೆ ಆಗುತ್ತೆ, ಹೆಂಗ್ ಮಾಡ್ತೀರಾ, ಇದಿಷ್ಟು ಕಟ್ ಮಾಡಿ ತೆಗೆದು ಹಾಕಿರ್ಬೇಕು ಅಂತ ಹೇಳಿದ್ದಾರೆ. ಇದಿಷ್ಟು ತೆಗಿಬೇಕು ಅಂತ ಹೇಳಿದ್ದಾರೆ. ತೆಗೆದು ಮತ್ತೆ ಅಲ್ಟ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಊಟ ಮಾಡೋಕ್ಕೆ ತೊಂದರೆ ಆಗುತ್ತೆ, ಅದಕ್ಕೆ ಬೇಡ ಅಂತ ಹೇಳಿ ಆನ್ಲೈನಲ್ಲಿ ನೋಡಿದ್ದಾರೆ ನಮ್ಮ ಅಣ್ಣ. ಅದ್ರ ಜೊತೆ ಇದನ್ನು ಮಾಡಿ ಅಂತ ಹೇಳಿದ್ದಾರೆ ಮೇಡಮ್. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.